ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಇರೋದೊಂದೇ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಂತಂದರೆ, ನನ್ನ ಹುಟ್ಟೂರಾದ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮನ್ನಾಪುರ ಅನ್ನೋ ಒಂದು ಗ್ರಾಮ. ಆ ಗ್ರಾಮದ ಸುತ್ತಮುತ್ತ ಇರತಕ್ಕಂಥ ಪ್ರಸಿದ್ಧ ದೇವಸ್ಥಾನಗಳಿಗೆ ಕುಟುಂಬ ಸಮೇತರಾಗಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಮೊದಲನೇ ದೇವಸ್ಥಾನ ನಾವು ಹೋಗ್ತಾ ಇರೋದು ನಮ್ಮ ಊರಿನ ಹತ್ತಿರನೇ ಇರತಕ್ಕಂಥ ಹಂಚಿನಾಳ ಅನ್ನೋ ಒಂದು ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯನ ದೇವಸ್ಥಾನಕ್ಕೆ. ಇದು ಬಹಳ ಪ್ರಸಿದ್ಧವಾದ ದೇವಸ್ಥಾನ ನಮ್ಮ ಕಡೆ. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ದರ್ಶನವನ್ನು ಪಡೆಯೋಣ. ಇಲ್ಲಿ ನೀವು ನೋಡ್ತಾ ಇರೋದು ಆಂಜನೇಯನ ಸ್ತಂಭ. ಅದಕ್ಕೆ ಗರುಡಗಂಬ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಆಂಜನೇಯನ ದೇವಸ್ಥಾನದ ಮುಂದೆ ಈ ಗರುಡಗಂಬ ಸರ್ವೇ ಸಾಮಾನ್ಯವಾಗಿ ನೋಡೋಕೆ ಸಿಗುತ್ತೆ. ಇಲ್ಲಿನ ಒಂದು ವಿಶೇಷ ಏನಂತಂದರೆ, ನೋಡಿ, ಇಲ್ಲಿ ಅತಿ ದೊಡ್ಡ ಚಪ್ಪಲಿ ನೀವು ಕಾಣ್ಬೋದು. ಇದು ಭಕ್ತರು ಮಾಡಿಸಿರ್ತಕ್ಕಂಥ ಚಪ್ಪಲಿ ಇಲ್ಲಿದು. ಇದು ಆಂಜನೇಯನಿಗೋಸ್ಕರ ಮಾಡಿಸಿದ್ದು. ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲೊಂದು ಬೇರೆ ದೇವಸ್ಥಾನ ಇತ್ತು, ಕಲ್ಲಿನ ದೇವಸ್ಥಾನ. ಅದನ್ನು ಈಗ ಜೀರ್ಣೋದ್ಧಾರಗೊಳಿಸಿ ಹೊಸ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಶ್ವೇತಶಿಲೆಯದು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇವಾಗ ತಾನೇ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ ಅದರದ್ದು. ಸ್ನೇಹಿತರೆ, ಇಲ್ಲಿ ನೋಡಿ, ನಾನು ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಬಂದ ಮೇಲೆ ನನಗೆ ಕಂಡಂಥ ದೃಶ್ಯ ಇದು. ಅಲ್ಲಿನ ಭಕ್ತರು ದೇವಸ್ಥಾನದ ಹನುಮಂತನ ಪಾದರಕ್ಷೆಗಳನ್ನು ತಗೊಂಡು ತಮ್ಮ ತಲೆಗೆ, ಮೈಗೆ ಎಲ್ಲ ಅದನ್ನು ಮುಡ್ಸ್ಕೊತಾ ಇದ್ದಾರೆ. ಅದು ಒಂದು ರೀತಿಯ ನಮ್ಮ ದರಿದ್ರ ನಿವಾರಣೆಯ ಸಂಕೇತ ಅಂತ ನಾವು ಸ್ವಲ್ಪ ಅದರಿಂದ ದರಿದ್ರ ನಿವಾರಣೆ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿಯ ಎರಡನೇ ದೇವಸ್ಥಾನದ ಕಡೆಗೆ ನಮ್ಮ ಪ್ರಯಾಣ ಬೆಳೆಸಿದ್ವಿ. ಸ್ನೇಹಿತರೆ, ನಾವು ಇವಾಗ ಹೋಗ್ತಾ ಇರೋ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ, ಕೊಪ್ಪಳದ ಕವಿಸಿದ್ದೇಶ್ವರ ದೇವಸ್ಥಾನ. ಈ ದೇವಸ್ಥಾನ ವಿಶ್ವವಿಖ್ಯಾತವಾದ ಒಂದು ದೇವಸ್ಥಾನ. ಇದರ ಬಗ್ಗೆ ಬಹಳ ಕುತೂಹಲಕರ ವಿಷಯಗಳು ಮತ್ತು ಐತಿಹಾಸಿಕ ವಿಷಯಗಳು ಬಹಳಷ್ಟಿವೆ. ಮುಂದೆ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಇವಾಗ ಕಬ್ಬಿನ ಲಾರಿಗಳನ್ನು. ನಮ್ಮೂರ ಕಡೆ ಕಬ್ಬಿನ ಲಾರಿಗಳೇನಾದರೂ ಕಂಡ್ರೆ ಇದೇ ನಮ್ಮದು ಕೆಲಸ. ಅಲ್ಲಿಗೆ ಹೋಗಿ ಅವ್ರನ್ನ ಕೇಳ್ಕೊಂಡು ಒಂದು 4 ಕಬ್ಬುಗಳನ್ನು ತಂದುಬಿಡೋದು. ಯಾಕಂದರೆ ನಮ್ಮ ಕಡೆ ಕಬ್ಬು ಜಾಸ್ತಿ ಬೆಳೆಯಲ್ಲ. ಸೊ ಹಾಗಾಗಿ
ಇಲ್ಲಿ ಏನಾದರೂ ಲಾರಿ ಕಂಡ್ರೆ ನಮಗೆ ಹಬ್ಬ. ನಾವು ಇವಾಗ ಗವಿಸಿದ್ದೇಶ್ವರ ಮಠದ ಹತ್ರ ಬಂದಿದ್ದೀವಿ. ನೀವು ನೋಡ್ತಾ ಇರೋ ಆ ಗುಡ್ಡ ಏನಿದೆ, ನಮ್ಮ ಗವಿಸಿದ್ದೇಶ್ವರನ ಗುಡ್ಡ ಅಥವಾ ಬೆಟ್ಟ. ಇದು ಗವಿಸಿದ್ದೇಶ್ವರನ ಗ್ರೌಂಡ್ ಅಂತ ಹೇಳ್ಬೋದು. ನಿತ್ಯಲೂ ಅಲ್ಲಿ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ವಿವಿಧ ಕಡೆಗಳಿಂದ, ಕರ್ನಾಟಕದ, ಭಾರತದ ಮೂಲೆ ಮೂಲೆಗಳಿಂದ. ಇವಾಗ ಕರ್ನಾಟಕದ ಈ ಅತಿ ದೊಡ್ಡ ಒಂದು ದೇವಸ್ಥಾನ ಜೀರ್ಣೋದ್ಧಾರವಾಗ್ತಾ ಇದೆ, ಅತಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಮ್ಮ ಅಭಿನವ ಶ್ರೀ ಗವಿಸಿದ್ದೇಶ್ವರರು ಬಹಳ ಮುತುವರ್ಜಿಯಿಂದ ಈ ಸಂಸ್ಥಾನವನ್ನು ಇವಾಗ ಬಳಸ್ತಾ ಇದ್ದಾರೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ದಾನಿಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ದಾನ ಮಾಡ್ತಾ ಇದ್ದಾರೆ. ಎಲ್ಲರ ಒಂದು ಅಭಿಮಾನದಿಂದ ಈ ಸಂಸ್ಥೆ ಅಥವಾ ಈ ಆಶ್ರಮ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಮತ್ತು ಬೆಳೀಲಿ ಅಂತ ನನ್ನ ದೊಡ್ಡ ಆಶಯ. ಹಾಗೆ ನೀವು ಆಶ್ರಮದ ಒಳಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನೆಟ್ಟಿರುವ ಕಲಾಕೃತಿಗಳು ಮತ್ತು ಅಲ್ಲಿ ಬೆಳೆದಿರ್ತಕ್ಕಂಥ ಹಚ್ಚ ಹಸಿರಿನ ಮರಗಳು ನಿಮ್ಮನ್ನು ಕೈ ಬೀಸಿ ಕೈ ಮುಗಿದು ಒಳಗೆ ಬರಮಾಡ್ಕೊಳ್ತವೆ. ಎಷ್ಟು ತಂಪಾದ ವಾತಾವರಣ, ಎಷ್ಟು ಶಾಂತವಾದ ಒಂದು ವಾತಾವರಣ ಅಲ್ಲಿ ನೀವು ಕಾಣ್ಬೋದು. ಸ್ನೇಹಿತರೆ, ಈ ಗವಿಸಿದ್ದೇಶ್ವರದ ಮಠದ ಬಗ್ಗೆ ನಿಮಗೆ ಹೇಳಬೇಕು ಅಂತಂದರೆ, ಈ ಮಠ ಸುಮಾರು 1000 ವರ್ಷಗಳ ಭವ್ಯ ಇತಿಹಾಸನ ಹೊಂದಿರತಕ್ಕಂಥ ಒಂದು ಮಠ. ಇಂದಿಗೂ ಜನಮಾನಸದಲ್ಲಿ ಭಕ್ತಿ, ಭಾವ, ಅಭಿಮಾನಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುನ್ನಡೆಸುತ್ತಿರುವ ಮಹಾ ಸಂಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ತ್ರಿವಿಧ ದಾಸೋಹ ಅಂದರೆ ಅನ್ನ, ಅರಿವು ಮತ್ತು ಆಧ್ಯಾತ್ಮದ ಒಂದು ದಾಸೋಹವನ್ನು ದಿನನಿತ್ಯ ಇಲ್ಲಿ ಮಾಡಲಾಗುತ್ತೆ. ಕರ್ನಾಟಕದ ಅತಿ ಅಗ್ರಮಾನ್ಯ ಮಠ ಪರಂಪರೆಗಳಲ್ಲಿ ಈ ಸಂಸ್ಥಾನದ ಒಂದು ಕೊಡುಗೆ ಅತೀ ಅನನ್ಯ ಅಂತ ಹೇಳ್ಬೋದು. ಪ್ರತಿ ವರ್ಷ ಪುಷ್ಯ ಬಹುಳ ಬಿದಿಗೆಯ ದಿನದಂದು ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವ ಇಲ್ಲಿ ಆಚರಿಸಲಾಗುತ್ತೆ. ಸುಮಾರು 4 ರಿಂದ 8 ಲಕ್ಷ ಭಕ್ತ ಸಮೂಹ ಇಲ್ಲಿ ಕೂಡಿರುತ್ತೆ. ಇದನ್ನು ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೀತಾರೆ. ಪ್ರತಿ ವರ್ಷ ಬಸವ ಪಟ ಆರೋಹಣ ಮಾಡುವ ಮೂಲಕ ಜಾತ್ರೆಗೆ ಚಾಲನೆಯನ್ನು ನೀಡಲಾಗುತ್ತೆ. ಹಾಗೂ ಪ್ರತಿ ವರ್ಷದ ಚಾಲನೆ ನೀಡೋಕ್ಕೆ ಭಾರತದ ಯಾವುದಾದರೂ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಇಲ್ಲಿ ಕರೆತರಲಾಗುತ್ತೆ. ಇಲ್ಲಿಗೆ ಸದ್ಗುರುಗಳು ಬಂದಿದ್ದರು, ಶ್ರೀ ಶಿವಶಂಕರ ಗುರೂಜಿಗಳು ಬಂದಿದ್ದರು. ಇನ್ನೂ ಅನೇಕ ವಿವಿಧ ಪ್ರತಿ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಗಣ್ಯರನ್ನು ಕರೆಸಿ ಇಲ್ಲಿ ಅವರಿಗೆ ಸನ್ಮಾನದ ಕುರುಹಾಗಿ ಅವ್ರನ್ನ ಆಹ್ವಾನಿಸಲಾಗುತ್ತೆ. ನಮ್ಮ ಈ ಕೊಪ್ಪಳದ ಮಠ
ಬಹಳಷ್ಟು ಶಿವಶರಣರಿಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಎಲ್ಲರೂ ತಮ್ಮದೇ ಆದ ಛಾಪು ಮೂಡಿಸಿ ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಬಹಳ ಒಂದು ಹೋರಾಟವನ್ನು ನಡೆಸಿದ್ದಾರೆ. ಈ ಸಂಸ್ಥೆಯನ್ನು, ಈ ಆಶ್ರಮವನ್ನು ಮತ್ತು ಬಡ ವಿದ್ಯಾರ್ಥಿಗಳನ್ನು, ಬಡ ಜನರನ್ನು ಮೇಲೆತ್ತಲು ಬಹಳ ಶ್ರಮಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದವರು ಅಂತಂದರೆ ನಮ್ಮ 16ನೇ ಪೀಠಾಧ್ಯಕ್ಷರಾದ ಶ್ರೀ ಮರಿಶಾಂತವೀರ ಮಹಾಸ್ವಾಮಿಗಳು ಬಹಳಷ್ಟು ಶ್ರಮಿಸಿದ್ದಾರೆ. ಅದರಲ್ಲಿ ಪ್ರಮುಖರು ಇವರು. ಬಡ ವಿದ್ಯಾರ್ಥಿಗಳಿಗೆ ಜಾತ್ಯತೀತವಾಗಿ ವಿದ್ಯಾರ್ಥಿ ನಿಲಯನ್ನು ಮೊದಲವಾಗಿ ಸ್ಥಾಪನೆ ಮಾಡ್ತಾರೆ. 1951ರಲ್ಲಿ ಹೈದರಾಬಾದ್ ಕರ್ನಾಟಕದ ಭಾಗದ ಮೊದಲ ಖಾಸಗಿ ಶಾಲೆ ಗವಿಸಿದ್ದೇಶ್ವರ ಶಾಲೆ ಸ್ಥಾಪನೆ ಆಗುತ್ತೆ ಇವರ ಉಪಸ್ಥಿತಿಯಲ್ಲಿ. ಅವರ ತದನಂತರ ಬಂದ ಮಹಾಸ್ವಾಮಿಗಳು ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳು ಅವರದೇ ಆದ ಛಾಪನ್ನು ಮೂಡಿಸ್ತಾರೆ. ಇವರು 1996ರಲ್ಲಿ ಅಂದಾಜು ಆಗಿನ ಕಾಲದಲ್ಲಿ 6 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ ಕೊಪ್ಪಳ ಜನತೆಗೆ ಮತ್ತು ಸಾರ್ವಜನಿಕರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ. ಅದಾದ ಮೇಲೆ ಇವಾಗ ಸದ್ಯಕ್ಕೆ ಇರುವ ನಮ್ಮ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಇದರ 18ನೇ ಪೀಠಾಧ್ಯಕ್ಷರಾಗಿರ್ತಾರೆ. ಇವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಹೇಳಲಿಕ್ಕೆ ಈ ವಿಡಿಯೋ ಸಾಕಾಗಲ್ಲ. ಅಷ್ಟು ಒಂದು ಸಮಾಜಕ್ಕೆ ಮುಖ್ಯವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು, ನಾವೆಲ್ಲರೂ ಅವ್ರನ್ನ ಪ್ರೀತಿಯಿಂದ ಅಜ್ಜಾರ ಅಂತ ಕರಿತೀವಿ. ಅವರು ಮಾಡಿರ್ತಕ್ಕಂಥ ಒಂದು ವಿಷಯಗಳು ಯಾವ ಥರ ಇದೆ ಅಂತಂದರೆ, ಪ್ರತಿ ವರ್ಷಕ್ಕೂ ಒಂದು ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. 2016ರಲ್ಲಿ ಬಾಲ್ಯ ವಿವಾಹದ ಒಂದು ತಿಳುವಳಿಕೆಗೋಸ್ಕರ ಒಂದು ಅಭಿಯಾನ ನಡೆಯುತ್ತೆ. 2017ರಲ್ಲಿ ಜಲದೀಕ್ಷೆ ಬಗ್ಗೆ ನಡೆಯುತ್ತೆ. 18ರಲ್ಲಿ ಸಶಕ್ತ ಮನ ಸಂತೃಪ್ತ ಜೀವನ ಅನ್ನೋ ಒಂದು ಅದರ ಅಡಿಯಲ್ಲಿ ಒಂದು ಜಾಗೃತಿ ನಡೆಯುತ್ತೆ. 2019ರಲ್ಲಿ ಕೃಪಾದೃಷ್ಟಿ ನೇತ್ರದಾನದ ಜಾಗೃತಿಯನ್ನು ಹಮ್ಮಿಕೊಳ್ತಾರೆ. ಹಾಗೆ 20ರಲ್ಲಿ ಲಕ್ಷ ವೃಕ್ಷವನ ಅಂತ ಗಿಡದ ಬಗ್ಗೆ, ಮರಗಳ ಬಗ್ಗೆ ಒಂದು ಜಾಗೃತಿ ನಡೆಯುತ್ತೆ. 2021ರಲ್ಲಿ ಸರಳ ಜಾತ್ರೆ, ಸಮಾಜಮುಖಿ ಜಾತ್ರೆ ಅನ್ನೋ ಒಂದು ಜಾಗೃತಿ ಮಾಡ್ತಾರೆ. ಹಾಗೆ 2022ರಲ್ಲಿ ಅಡವಿ ಹಳ್ಳಿ ಗ್ರಾಮವನ್ನು ದತ್ತು ಪಡೆದುಕೊಂಡು ಮತ್ತು ಕ್ಯಾನ್ಸರ್ ರೋಗ ತಪಾಸಣೆ, ಹೀಗೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೆ. 2023ರಲ್ಲಿ ಅಂಗಾಂಗ ದಾನದ ಜಾಗೃತಿಯನ್ನು ಮಾಡ್ತಾರೆ. ನೋಡಿ ಸ್ನೇಹಿತರೆ, ಈಗ ನಮಗೆ ಪ್ರಸ್ತುತ ದಿನಮಾನಗಳಲ್ಲಿ ಈ ಥರ ಜನರಿಗೆ ಹತ್ತಿರ ಆಗಿರ್ತಕ್ಕಂಥ ಗುರುಗಳು ಇರ್ತಾರೆ. ಈ ಗುರುಗಳು ನಮ್ಮನ್ನು ಯಾವ ದಿಕ್ಕಿನಲ್ಲಿ ನಡೆಸ್ತಾರೆ, ನಾವು ಆ ದಿಕ್ಕಿನಲ್ಲಿ ನಡಿತೀವಿ. ಹಾಗೆ ಈ ಥರ ಸಂಸ್ಥಾನಗಳು ಈ ಥರ ಜಾಗೃತಿಗಳನ್ನು ಮೂಡಿಸಿ ಸಮಾಜದಲ್ಲಿ ಒಂದು ಬದಲಾವಣೆಗೆ ಕಾರಣ ಆಗೋದು ಎಷ್ಟು ಮಹತ್ವ ನೋಡಿ. ಆ ಥರ ಕೆಲಸವನ್ನು ನಮ್ಮ ಅಭಿನವ ಶ್ರೀಗಳು ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಬಹಳ ಹೆಮ್ಮೆ ಆಗುತ್ತೆ.
ನಮ್ಮ ಗವಿಮಠದ ಮೇಲೆ ನಿಂತ್ಕೊಂಡು ಕೊಪ್ಪಳ ನಗರವನ್ನು ನೋಡ್ತಾ ಇದ್ದರೆ ಎಷ್ಟು ಸುಂದರವಾಗಿ ಕಾಣುತ್ತೆ. ಅಲ್ಲಲ್ಲಿ ಕಾಣ್ತಿರತಕ್ಕಂಥ ಬೆಟ್ಟಗಳು, ಆ ಹಸಿರು ವನ, ಸುತ್ತಲೂ ಕಾಣುತ್ತಿರ್ತಕ್ಕಂಥ ಕೊಪ್ಪಳ ನಗರ ಕಣ್ಣಿಗೆ ಒಂದು ಹಬ್ಬ ನೋಡಲಿಕ್ಕೆ. ಸ್ನೇಹಿತರೆ, ನಿಮಗೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಕೊಪ್ಪಳದ ಕೆಲವು ತಿಂಗಳ ಹಿಂದೆ ಓಪನ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಭವನ. ಸುಮಾರು 2000ಕ್ಕಿಂತಲೂ ಅಧಿಕ ಹೆಚ್ಚಿನ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿಯನ್ನು ಕೊಟ್ಟು ಈ ಸಂಸ್ಥೆ ಬಹಳಷ್ಟು ದೀನದಲಿತರಿಗೆ, ಬಡವರಿಗೆ, ಅವರ ಎಜುಕೇಷನ್ಗೆ, ಶಿಕ್ಷಣಕ್ಕೆ, ಎಲ್ಲದಕ್ಕೆ, ಸಾಮಾಜಿಕ ಬೆಳವಣಿಗೆಗೆ ಬಹಳಷ್ಟು ಒತ್ತು ಕೊಟ್ಟು ಅವ್ರನ್ನ ಮುನ್ನೆಲೆಗೆ ತಗೊಂಡು ಬರ್ತಾ ಇದೆ. ಅದಕ್ಕೆ ಬಹಳಷ್ಟು ಈ ಸಂಸ್ಥಾನ ಶ್ರಮವಹಿಸಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಕೊಪ್ಪಳದ ಬಗ್ಗೆ ಇನ್ನೂ ಹೇಳಬೇಕು ಅಂತಂದರೆ, ರಾಮಾಯಣದಲ್ಲೂ ಕೊಪ್ಪಳದ ಉಲ್ಲೇಖ ಇದೆ. ಸೀತೆಯನ್ನು ರಾವಣ ಅಪಹರಿಸಿದಾಗ ಸೀತೆಯನ್ನು ಹುಡುಕೊಂಡು ಅಯೋಧ್ಯೆಯಿಂದ ಶ್ರೀರಾಮ ಮತ್ತು ಲಕ್ಷ್ಮಣರು ಬರ್ತಿರ್ಬೇಕಾದ್ರೆ ಕೊಪ್ಪಳದಲ್ಲೂ ಅವರು ತಂಗಿರ್ತಾರೆ. ಕೊಪ್ಪಳದಕ್ಕೆ ಸಮೀಪವಾಗಿರ್ತಕ್ಕಂಥ ಕಿಷ್ಕಿಂಧ ಅನ್ನೋ ಊರು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಹನುಮಂತನ ನೆಲೆ ಅದು. ಸೊ ಅಲ್ಲಿಗೆ ಹೋಗಬೇಕಾದ್ರೆ ಕೊಪ್ಪಳದ ಈ ಬೆಟ್ಟದಲ್ಲಿ ತಂಗಿದ್ರು ಅಂತ ಒಂದು ಇತಿಹಾಸದ ಉಲ್ಲೇಖನೂ ಇದೆ. ಆಮೇಲೆ ಕೊಪ್ಪಳದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ಒಂದು ಸಂಗತಿ ಏನಂತಂದರೆ, ಅಶೋಕ ತನ್ನ ಸಾಮ್ರಾಜ್ಯ ವಿಸ್ತರಣೆಯ ಕಾಲದಲ್ಲಿ ಅನೇಕ ಕುರುಹುಗಳನ್ನು ಬಿಟ್ಟು ಹೋಗಬೇಕು, ಅನೇಕ ಬರಹಗಳನ್ನು ಬರೆಸಿರ್ತಾನೆ, ಶಾಸನಗಳನ್ನು. ಆ ಶಾಸನ ಕೊಪ್ಪಳದಲ್ಲೂ ಒಂದು ಶಾಸನವನ್ನು ಬರೆಸ್ತಾನೆ. ಆ ಶಾಸನ ಕೊಪ್ಪಳದ ಬೆಟ್ಟದಲ್ಲಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವಾಗ ನಾವು ನೋಡ್ತಾ ಇರೋದು ಮಠದ ಅನ್ನ ಸಂತರ್ಪಣಾ ಮಂದಿರ. ಇಲ್ಲಿ ಪ್ರತಿದಿನ ದಾಸೋಹ ಆಗುತ್ತೆ, ಪ್ರಸಾದಗಳ ಸೇವೆಗಳಿರ್ತವೆ. ನಿಮಗೆ ಬೇಕಾದರೆ ನಿಮ್ಮದು ಯಾವುದಾದ್ರೂ ಅಕೇಶನ್ ಇದ್ದರೆ ಇಲ್ಲಿ ದಾನ ಮಾಡ್ಬೋದು. ಅವರು ನಿಮಗೆ ಬೇಕಾದ ದಿನದಂದು ನಿಮಗೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಬೇಕಾದವರ ಹೆಸರಲ್ಲಿ ಅನ್ನ ಸಂತರ್ಪಣೆನೂ ಮಾಡ್ತಾರೆ. ಬಹಳಷ್ಟು ಜನ ಇಲ್ಲಿ ಬರೋ ಭಕ್ತರು ಇಲ್ಲಿಯ ಪ್ರಸಾದನ ತಗೊಂಡೋಗೋದು ಬಹಳ ವಾಡಿಕೆ. ಇಲ್ಲಿ ಬಹಳ ರುಚಿಯಾಗಿರುತ್ತೆ ಪ್ರಸಾದ. ನೀವು ಮನೇಲಿ ಮಾಡಿದ್ರೂ ಅಷ್ಟು ರುಚಿಯಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ರುಚಿಯಾಗಿರ್ತಕ್ಕಂಥ ಪ್ರಸಾದ.
ನಾವು ಬೆಟ್ಟ ಎಲ್ಲ ಸುತ್ತಾಡಿ ದಣದಿದ್ವಿ. ಬಹಳ ಹೊಟ್ಟೆ ಹಸ್ತಿತ್ತು. ಪ್ರಸಾದ ತಿಂದ ನಂತರ ಹೊಟ್ಟೆ ತಣ್ಣಗಾಯಿತು. ಬಹಳ ರುಚಿಕರವಾದ ಪ್ರಸಾದ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾದ ದೃಶ್ಯ. ವಿಶಾಲವಾದ ಹೊಂಡದಲ್ಲಿ ಈ ಬಾತುಗಳು ಶಾಂತವಾಗಿ ಹೇಗೆ ಈಜ್ತಾ ಇವೆ ಅಂತ. ಈ ದೃಶ್ಯ ನೋಡಿ ಮನಸ್ಸಿಗೆ ಬಹಳ ಖುಷಿಯಾಯಿತು. ಹಾಗೆಯೇ ಸ್ವಲ್ಪ ಹೊತ್ತು ಅದನ್ನು ನೋಡಿಕೊಂಡೇ ನಿಂತಿದ್ವಿ. ಒಂದು ಧ್ಯಾನ ಮಾಡಿದ ಥರ ಒಂದು ಅನುಭವ. ನಾವು ಮಠದಿಂದ ಹೊರಗಡೆ ಹೋಗಬೇಕಾದ್ರೆ ಕಂಡ ದೃಶ್ಯ ಇದು. ಅಲ್ಲಿ ನೋಡಿ, ಮಂಗಗಳು ಎಷ್ಟು ಸ್ವಚ್ಛಂದವಾಗಿ ಖುಷಿಯಾಗಿ ಆರಾಮಾಗಿ ಆ ಗಿಡಗಳ ನೆರಳಿನಲ್ಲಿ ಕೂತು ಆನಂದಿಸ್ತಿವೆ ಅಂತ. ಈ ಥರ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ, ಜಲಚರಗಳಿಗೆ ಈ ಆಶ್ರಮ ಆಶ್ರಯ ನೀಡಿದೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಸ್ನೇಹಿತರೆ, ಈ ನಮ್ಮ ಗವಿಸಿದ್ದೇಶ್ವರನ ಮಠದ ಎಕ್ಸ್ಪ್ಲೋರೇಷನ್ ಹೇಗಿತ್ತು, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯಲ್ಲಿ ವಿಶೇಷವಾದ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಚೆನ್ನಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.